ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಲೈಫ್ನಲ್ಲಿ ಪ್ರತಿಯೊಬ್ಬರು ಈ ಒಂದು ಮಾತನ್ನು ಬಳಸಿರ್ತಾರೆ, ಅದೇನು ಕರ್ಮನೋ ನನಗೆ ಗೊತ್ತಿಲ್ಲ, ಅದು ಏನಾದರೂ ಒಂದು ಕೆಲಸ ಆಗಿಲ್ಲ ಅಂದರೆ ಸಾಕು, ಅದು ಯಾವ ಕರ್ಮ ಬಂದು ನನಗೆ ಅಂಟ್ಕೊಂಡಿದೆಯೋ, ನಾನು ಯಾವ ಕೆಲಸ ಕೈ ಹಾಕಿದ್ರೂ ಆಗ್ತಾಯಿಲ್ಲ. ಈ ಕರ್ಮ ಅನ್ನುವಂಥದ್ದು ನಮ್ಮ ಎಲ್ಲೇವರೆಗೂ ಅದು ಫಾಲೋ ಆಗ್ತಾ ಇರುತ್ತೆ. ಅದರಿಂದ ನಾವು ಹೊರಗಡೆ ಬರೋವಂಥದ್ದು ಯಾವಾಗ, ಕರ್ಮನ ಕಳ್ಕೊಳ್ಳೋದು ಯಾವಾಗ, ಕಳ್ಕೊಳ್ಳೋಂಥ ರೀತಿ ಹೇಗೆ, ಎಲ್ಲ ಥರ ಮಾಡ್ಕೊಂಡಿರ್ತಾರೆ. ಆದರೂ ಅದು ಯಾವ ಕರ್ಮನೋ ಅನ್ನೋ ಒಂದು ಪದ ಬಳಸ್ತಾರೆ. ಈ ಕರ್ಮದಿಂದ ದೂರ ಬರಬೇಕು ಅಂದರೆ ಏನು ಮಾಡಬೇಕು ಗುರುಗಳು? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈಗ ನೀವು ಕೇಳಿದ್ರಲ್ಲ ಎಲ್ಲಿವರೆಗೆ ಅಂತ, ಕೊನೆಯ ತನಕ ಇರುತ್ತೆ. ಯಾವುದಕ್ಕೆ ಆರಂಭ ಇದೆಯೋ ಅದಕ್ಕೆ ಅಂತ್ಯ ಅಂತಿದೆ, ಅಲ್ಲಿ ತನಕ ಈ ಕರ್ಮ ಅನ್ನೋದಿದ್ದೇ ಇರುತ್ತೆ. ಆಮೇಲೆ ಮನುಷ್ಯ ಅಂದಮೇಲೆ ಈ ಭೂಮಿಗೆ ಬಂದರೆ 5 ಹೊತ್ತುಕೊಂಡೇ ಬರೋದವ. ಇನ್ನೆಲ್ಲ ಆ 5 ಬಿಟ್ಟು ನಾವೇನೇನು ಮಾಡಿದ್ರು ನಮ್ಮ ಬುದ್ಧಿ, ನಮ್ಮ ವಿದ್ಯೆ ಅದರಿಂದ ಮುಂದುವರ್ಸ್ಕೊಂಡು ಹೋಗ್ತಕ್ಕದಾಗಿರ್ಬೋದು. ಆದರೆ ಈ 5 ಕೂಡ ಮನುಷ್ಯನು ಹೊತ್ಕೊಂಡೇ ಬರುತ್ತಾನೆ. ಇನ್ನು ಅದನ್ನು ನೀವು ದೊಡ್ಡದು ಮಾಡ್ಕೊಂಡು ಹೋಗ್ತೀರ, ಅದು ಬೇರೆ ಇರ್ತಕ್ಕಂಥದ್ದು. ಭಗವಂತ ಅನ್ನುವವ ಈ 5 ಕೂಡ ತಾಯಿಯ ಗರ್ಭದಲ್ಲಿದ್ದಾಗಲೇ ಬರೆದಾಕಿರ್ತಾನಂತೆ. 5 ಕೂಡ ತಾಯಿಯ ಗರ್ಭದಲ್ಲಿದ್ದಾಗಲೇ ಹಾಕಿದ್ದಾನೆ. ಅವು ಯಾವುವು 5 ಅಂತಂದರೆ, ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. ಪಶ್ಯಾಮಿ ಶೃಣ್ವಂತೆ ಗರ್ಭಸ್ಥವ ದೇಹಿನಃ. ಅಂದರೆ ಏನು? ಆಯು ಆಯಸ್ಸು. ಈಗ ನೀವು ಕೇಳಿದ್ರಲ್ಲ ಕರ್ಮ, ಅದು ವಿತ್ತಂಚ ಅಂದರೆ ಹಣ. ಆಯಸ್ಸಾಯಿತು, ಕರ್ಮ ಆಯಿತು, ವಿತ್ತ ಅಂದರೆ ಎಷ್ಟು ಸಂಪಾದನೆ ಮಾಡ್ತಾನೆ ಅದನ್ನು ಬರ್ದಾಕಿರ್ತಾನೆ ಭಗವಂತ. ನಾವಿಲ್ಲಿ ಒದ್ದಾಟ ಮಾಡ್ತೀವಿ, ನಾನು ಇಷ್ಟು ಮಾಡಬೇಕು, ಅಷ್ಟು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆದರೆ ಪ್ರಯತ್ನ ಪಡೋ ತಪ್ಪಿಲ್ಲ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ 5 ಕೂಡ ನೀನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಿನಗೆ ಭಗವಂತ ನಿರ್ಣಯವನ್ನು ಮಾಡಿ ಕಳಿಸಿದ್ದಾನೆ. ಆಯಸ್ಸು, ಕರ್ಮ, ನಿನಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಂಪಾದನೆ ಮಾಡೋ ಹಣ, ವಿದ್ಯೆ ಮತ್ತು ಮರಣ, ಈ 5 ಕೂಡ ಭಗವಂತ ಯಶ್ಚಿತ್ ಬರೆದಾಕಿದ್ದಾನೆ. ಇದನ್ನೇ ನೀನು ಬಹುಶಃ ನೋಡಿ, ಕೆಲವೊಬ್ಬರಿಗೆ ಈ ಅಕಾಲ ಮರಣ ಕೇಳಿದಿರಿ? ಹೌದು. ಆಗ್ತಕ್ಕಂಥದ್ದು ಗಂಡಾಂತರ ಅಂತ ಕೇಳಿದಿರಿ? ಖಂಡಿತ. ಯಾರಾದ್ರೂ ಜಾತಕ ನೋಡಲಿಕ್ಕೂ ನಿನಗೆ ಗಂಡಾಂತರ ಇದೆ, ಅದು ಇದು ಅಂತ ಹೇಳ್ತಿರ್ತಾರೆ. ಆದರೆ ಭಗವಂತನವ ಅದಕ್ಕೆ ಸೂಚನೆ ಕೊಡ್ತಾನೆ. ಆ ತರಹದ್ದು ಸೂಚನೆ ಅಂತ ಕೊಟ್ಟಾಗ ನೀವು ಖಂಡಿತವಾಗಲಿ ಎಚ್ಚೆತ್ತುಕೊಳ್ಳಲಿಕ್ಕೆ ದಾರಿ ಇದೆ, ಬಹಳಷ್ಟು ಬಾರಿ. ಯಾಕಂತಂದರೆ ಭಗವಂತ ಕೂಡ ಇಲ್ಲಿ ಏನು ಅಂತಂದರೆ, ನಿಮಗೆ ಪಾಠ ಮಾಡ್ತಾನೆ. ಅಂದರೆ ಟೀಚರ್ ಪಾಠ ಮಾಡ್ತಿರ್ತಕ್ಕಂಥ ಟೀಚರೇ ಎಲ್ಲ ನೀವು ಎಷ್ಟು ಪ್ರಶ್ನೆಗಳು ಕೇಳಿದ್ರು ಮತ್ತೆ ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತಾನೆ ಇರ್ತಾನೆ. ಗುರುಗಳೇ ನನಗೆ ಇದು ಅರ್ಥ ಆಗಲಿಲ್ಲ ಈ ಪ್ರಶ್ನೆ ಅಂತಂದರೆ, ಯಾವುದು ತೆಗಿ, A+B². ಅದಕ್ಕೆಲ್ಲ ಮತ್ತೆ ಮತ್ತೆ ಹೇಳ್ತಾರೆ. ಎಷ್ಟು ಸಲ ಬೇಕಾದ್ರೆ ನನಗೆ ಹೇಳ್ತಾರೆ. ಯಾಕಂದರೆ ನಿನ್ನ ಸ್ಕೂಲಲ್ಲಿ, ನಿನ್ನ ಆ ಕ್ಲಾಸಲ್ಲಿ ಪಾಠ ಮಾಡುವಾಗ ನಿನ್ನ ಪದೇ ಪದೇ ಪ್ರಶ್ನೆ ಮಾಡಿದ್ರು ಟೀಚರ್ ಅದೇ ಕೆಲಸ ನಿನಗೆ ಹೇಳ್ಕೊಡ್ತಿರ್ತಾನೆ. ಅದೇ ಸ್ಕೂಲಲ್ಲೇ ಕುಳಿತಿದೆಯಾ, ನೀನು ಎಕ್ಸಾಮ್ ಬರಿತಾ ಇದೆಯಾ, ನಿನ್ನ ಗುರುಗಳು ಓಡಾಡ್ತಿದ್ದಾರೆ, ಹೇಳ್ಕೊಡ್ತಾರ? ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಎಕ್ಸಾಮ್ ಹಾಲ್, ಪರೀಕ್ಷಾ ಕೊಠಡಿ. ಆದ್ದರಿಂದ ನೀನು ಆ ಪರೀಕ್ಷೆ ಎದುರಿಸಬೇಕಾದ್ರೆ ಕರೆಕ್ಟಾಗಿ ನೀನು ಏನು ಯೋಚನೆ ಮಾಡಿರ್ತೀಯೋ, ಏನು ಓದ್ಕೊಂಡಿರ್ತೀಯೋ ಅದನ್ನಷ್ಟೇ ಬರೀಬೇಕಾಗತ್ತೆ. ಅದಕ್ಕೆ ಕರ್ಮ ಅನ್ನೋದಿದೆಯಲ್ಲ, ಅಂತಹದ್ದನ್ನು ಕರ್ಮ ಸುಮರ್ಮ ಪ್ರಕಾಶಿನಿ ಕಾಮ ಶಕ್ತಿಹರ, ಏನು ಬಹಳ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕಷ್ಟೇ. ಇಲ್ಲಿಗೆ ಬಂದಿದ್ದೀವಿ, ನಮ್ಮದು ಏನಿದೆಯೋ ಆ ಕರ್ಮ ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು, ಅನುಭವಿಸಿಕೊಂಡು ಮುಗಿಸ್ಕೊಂಡು ಹೋಗ್ತಕ್ಕಂತಹದ್ದು. ಆಯಸ್ಸು ಕೂಡ ಅವ ಬರೆದಾಕಿದ್ದಾನೆ. ಅವನು ಏನಾದರೂ ಬಹುಶಃ ನಮ್ಗೆ ಆಯಸ್ಸು ಇಷ್ಟೇ ಅಂತ ಬರೆದಾಕಿದ್ರೆ, ನಾವೆಷ್ಟು ಸಂಪಾದನೆ ಮಾಡಿದೀವೋ ಅಷ್ಟೆಲ್ಲ ಕೊಟ್ಟರೂ ಕೂಡ ಒಂದೇ ಒಂದು ಸೆಕೆಂಡ್ ಕೂಡ ನಾವು ಖರೀದಿ ಮಾಡಲು ಸಾಧ್ಯವಿಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಅದು ನಮ್ಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದೇ. ಯಮ ಕೂಡ ಭಗವಂತನ ಆದಿಯಿಂದಲೇ ಇರುತ್ತಾನೆ. ಹಾಗಾಗಿ ಅವ ಹೇಳಿದ್ದನ್ನು ಅವ ಮಾಡ್ತಿರುತ್ತಾನೆ.
ಇನ್ನು ನಾವು ಹೊತ್ಕೊಂಡಿರ್ತಕ್ಕಂಥದ್ದು, ನಾವು ಮಾಡಿರ್ತಕ್ಕಂಥದ್ದು ಏನು ಇದೆಯೋ ಆ ಕರ್ಮ ಅಂತಕ್ಕಂತಹದ್ದು ಯಕ್ಕಚಿತ್ ಇದ್ದೇ ಇರತಕ್ಕಂಥದ್ದು ಕೂಡ. ಯಾಕೆ ಅಂತಂದರೆ ಇವೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನೀವು ಪರೀಕ್ಷಾ ಕೊಠಡಿಗೆ ಹೋಗುವ ಮುನ್ನವೇ ನಿಮ್ಮ ಪ್ರಶ್ನೆ ಪತ್ರಿಕೆಯ ಕರಡು ಪ್ರತಿಸಿದ್ಧವಾಗಿರುತ್ತದೆ. ಕರೆಕ್ಟಾ ಅಲ್ವಾ? ಹೌದು ಗುರುಗಳೇ. ನೀವು ಪರೀಕ್ಷಾ ಕೊಠಡಿಗೆ ಹೋಗ್ತೀರಿ ಅಂತಂದರೆ ಅದಕ್ಕೆ ಮೊದಲೇ ನಿಮ್ಮ ಪ್ರಶ್ನೆ ಪತ್ರಿಕೆ ರೆಡಿ ಇದೆ. ಅದರ ಅರ್ಥ ಏನು? ನೀವು ಓದ್ಕೊಂಡಿರಬೇಕು ಅಂತ. ಅಂದರೆ ನೀವು ಆ ಒಂದು ಪ್ರಿಪೇರ್ ನೋಡಿ, ಅಲ್ಲಿಗೆ ಪ್ರಶ್ನೆ ಪತ್ರಿಕೆ ಇದೆ, ರೆಡಿ ಆಗಿದೆ, ಕ್ವಶನ್ ಪೇಪರ್ ರೆಡಿ ಇದೆ, ನೀನು ಆನ್ಸರ್ ಮಾಡ್ಬೇಕಷ್ಟೇ. ನೀನು ತಾಯಿಯ ಹೊಟ್ಟೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಿನಗೆ ರೆಡಿ ಮಾಡಿದ್ದಾನೆ, 5 ರೆಡಿ ಮಾಡಿರ್ತಾನೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದಕ್ಕೆ ಖುಷಿಯಿಂದಲೇ ಅನುಭವಿಸಿ, ಸಂತೋಷವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಏನೇ ಮಾಡಿದ್ರು ಕೂಡ ಈ ಭೂಮಿ ಮೇಲೆ ಬಂದಿದ್ದೀವಿ, ನಾವೇನು ಮಾಡಬೇಕು? ಜಗಜ್ಜಟ್ಟಿಯಾಗಬೇಕು. ಜ್ಞಾನವನ್ನು ವಿಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು, ಕಲಿಕೆಗಾಗಿ ಹೋರಾಟ ಮಾಡ್ತಕ್ಕಂಥದ್ದು. ನಿಮ್ಮ ಹಾರಾಟ, ನಿಮ್ಮ ಚೀರಾಟಗಳನ್ನು ಬಿಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಯಾವುದಕ್ಕಾಗಿ? ಒಳ್ಳೆಯದಕ್ಕಾಗಿ, ಸತ್ಕರ್ಮಗಳನ್ನೇ ಮಾಡಬೇಕು ಅಂತ ಹೇಳಿರ್ತಾನೆ. ಅದಕ್ಕಾಗಿ ಕೃಷ್ಣ ಯಾವಾಗಲೂ ನಿಮಗೆ ಒಂದು ನೆನಪು ಮಾಡಿ ಹೇಳ್ತಾನೇ ಇರ್ತಾನೆ. ಅದ್ಭುತವಾಗಿರ್ತಕ್ಕಂತಹದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತಕ್ಕಂಥದ್ದು. ಕರ್ಮ ನೀನು ಮಾಡಕಣಯ, ಅದು ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಅನುಭವಿಸ್ತೀಯ, ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲವನ್ನೇ ಅನುಭವಿಸ್ತೀಯ. ಈಗ ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಹಾಗಾದರೆ ಈಗ ತುಂಬ ಕುರುಡ ಯಾಕೆ ಹುಟ್ಟದ? ಕುರುಡ ಯಾಕೆ ಹುಟ್ಟದ? ಕುಂಟ ಯಾಕೆ ಹುಟ್ಟದ? ನಾಯಿ ಯಾಕೆ ಹುಟ್ಟಿತು? ಜಿಂಕೆ ಯಾಕೆ ಹುಟ್ಟಿತು? ಹಂದಿ ಯಾಕೆ ಹುಟ್ಟಿತು? ಯಾಕೆ ಹುಟ್ಟುತ್ತೀವೆಲ್ಲ? ಒಬ್ಬ ಅಂಗವಿಕಲ ಯಾಕೆ ಹುಟ್ಟಿದ? ಅವ್ನು ಚೆನ್ನಾಗಿ ಯಾಕೆ ಹುಟ್ಟಬಾರ್ದು? ಕರ್ಮ ಅದು. ಅವ್ನು ಮಾಡಿ ನೀನೇನೋ ಮಾಡಿದ ಪ್ರತಿಫಲ ಅದು. ಒಳ್ಳೆಯವನು ಚೆನ್ನಾಗಿರ್ತಾನೆ ಬಿಡು, ಅವನು ಚೆನ್ನಾಗಿದ್ದಾನೆ ಅಂತಂದ್ರೆ ಅವನು ಮಾಡಿದ್ದು ಮಾಡಿದ್ದು ನಮ್ಮ ಮಹಾರಾಯ. ಅದಕ್ಕೆ ಇದನ್ನು ಕೇಳಿಸ್ಕೊಂಡಾದರೂ ಒಳ್ಳೆಯದನ್ನು ಮಾಡೋಕ್ಕೆ ತೀರ್ಮಾನ ಮಾಡಿ. ನಮಗೆ ಕೆಲವೊಂದು ಬಾರಿ ಈ ಓದಬೇಕಾದ್ರೆ, ನಾನು ಈ ಸ್ಕಂದ ಪುರಾಣ ಅಂತ ಯಾವುದೋ ಒಂದು ಇದರಲ್ಲಿ ಓದಿದಾಗ, ಹೆಂಡತಿನ ಏನಾದರೂ ಬಿಟ್ಟಿದ್ರೆ, ಸಣ್ಣದೊಂದು ಹೇಳ್ಬಿಡ್ತೀನಿ ನಿಮಗೆ, ಜಾಸ್ತಿ ಇದೆ ಇದು, ಹೇಳಲ್ಲ ತುಂಬ. ಮದುವೆ ಮಾಡಿಕೊಂಡು ಹೆಂಡತಿಯನ್ನು ಸಾಕಲಾರದೆ ಕೈಲಾಗದ ಒಂಥರ ಹೆಂಡತಿಯನ್ನು ಬಿಟ್ಟಿದ್ರೆ ಇನ್ನೊಂದು ಜನರು ಏನಾಗ್ಬಿಡ್ತಾನೆ ಗೊತ್ತಾ? ಈ ಪ್ರಾಣಿಯಿಂದ ಈ ನೇರವಾಗಿ ಹುಲಿ ಅಂದ್ಕೊಳ್ಳೋಣ ಅಥವಾ ಸಿಂಹ ಅಂದ್ಕೊಳ್ಳೋಣ, ಸಿಂಹದ ಬಾಯಿಗೆ ಸಿಕ್ಕಾಕೊಂಡು ಸತ್ತೋಗ್ತಾನೆ. ಅಂದರೆ ಸಿಂಹಕ್ಕೆ ಆಹಾರವಾಗುವಂಥ ಹುಟ್ಟುತ್ತಾನೋ ಅಷ್ಟೇ. ಅದು ಜಿಂಕೆಯಾಗಿ ಹುಟ್ಟುತ್ತಾನೋ ಅಥವಾ ಒಬ್ಬ ಗಂಡಾಂತರ ಇರ್ತಕ್ಕಂಥದ್ದು, ಒಟ್ಟಾರೆ ಪ್ರಾಣಿಯಿಂದ ಹಲ್ಲೆಯಾಗಿ ಸಾಯ್ತಾನವ. ಇದೊಂದು ಶಾಪಕ್ಕೆ ಒಳಗಾಗ್ತಾನೆ, ಮುಗಿತಲ್ಲಿಗೆ. ತುಂಬ ಇದೆ ಇದು, ನಾನೇನು ಬಹಳಷ್ಟಿದೆ ಈ ಥರದ್ದೆಲ್ಲ ಕೂಡ. ಆದರೆ ಹೆಂಡತಿಯನ್ನು ನೀನು ಸಾಕಲಾರದೆ ಅನ್ನೋದು ಅರ್ಧಂಬರ್ಧಲ್ಲೇ ಕೈಲಾಗದ ಏತ್ಲಾಂಡಿ ತಂದೆ ಬಿಟ್ಟು ಹೋದೆ ಅಂತಂದರೆ ನೀನು ಪ್ರಾಣಿಯಿಂದ ಹಲ್ಲೆಯಾಗಿ ಸಾಯ್ತೀಯ. ಎಷ್ಟು ಜನ್ಮಗಳು? ಬಹಳ ಜನ್ಮಗಳಿದೆ. ಇಷ್ಟೆಲ್ಲ ಹೇಳ್ತಾನೆ ಒಂದೇ ಒಂದು ಈ ಥರ ಕರ್ಮಕ್ಕೆ. ಅದಕ್ಕೆ ಬಹಳ ಯೋಚನೆ ಮಾಡಬೇಕು. ನಾವೊಂದು ಪ್ರಶ್ನೆ ಪತ್ರಕ್ಕೆ ಮುಂದಿಟ್ಕೊಂಡಾಗ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕಲ್ಲ. 1 ವರ್ಡ್ ಆನ್ಸರ್ ಅಂದರೆ ನೀನು 1 ವರ್ಡೇ ಮಾಡಬೇಕು. 5 ಮಿನಿಟ್ಸ್ ಅಂದರೆ ಅದಕ್ಕಾದರೂ ಅಷ್ಟಾದರೂ ಮಾಡಲೇಬೇಕಾಗತ್ತೆ. ಅದಕ್ಕೆ ಕರ್ಮ ಅಂತಕ್ಕಂಥದ್ದು ಯಾರಿಗೆ, ಯಾವಾಗ, ಎಲ್ಲಿ, ಎಷ್ಟು, ಏನು, ಹೇಗೆ ಕೊಡುತ್ತೋ ಅದು ಕೊಡುತ್ತೆ. ಮರೆಯಬೇಡ ಹೇ ಮನುಜ, ಬರೆದಿಟ್ಕೋ. ಅದಕ್ಕೆ ಒಳ್ಳೇದು ಮಾಡ್ತಾ ಬಾ, ಕೃಷ್ಣ ನೆನಪು ಮಾಡ್ಕೋ, ಎಲ್ಲ ಅವ ಕ್ಲಿಯರ್ ಮಾಡ್ತಾನೆ. ಖಂಡಿತ ಗುರುಗಳೇ, ಇಲ್ಲಿವರೆಗೂ ಏನು ಮಾಡಿದೀವೋ ಗೊತ್ತಿಲ್ಲ, ಇನ್ನು ಮುಂದೆ ಆದರೂ ಈ ಕ್ಷಣದಿಂದ ಆದರೂ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಒಳ್ಳೆಯದನ್ನೇ ಮಾಡಿದ್ರೆ ಕರ್ಮಕ್ಕೆ ನಾವು ಒಳಗಾಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಉತ್ತಮವಾಗಿರುವಂಥ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.